ಎಲ್ಗಮ್ಮ ಹೋಗ್ತಿದ್ಯಾ? ಅಲ್ಲಿ ನೋಡು. ಏನ್ ಬೇಕು? ಸಿಮ್ ಕಾರ್ಡ್ ಇದೆಯಾ? ಓ, ಹೊಸ ಸ್ಕೀಮ್ ಇದೆ. ಚೀಪ್ ಅಂಡ್ ಬೆಸ್ಟ್. ಒಂದ್ ಕಾಲ್ ಮಾಡಿದ್ರೆ ಎಷ್ಟು? 99 ಪೈಸಾ. 2 ಕಾಲ್ ಮಾಡಿದ್ರೆ 198. ಒಂದು ಕೈ ಹಾಕಿದ್ರೆ 2 ಕೈ ಹಾಕಿದ್ರೆ ಸಾಕು. ಮಗ ಬಾರ ಹೋಗೋಣ. ಹೋಗ್ ಬರ್ತೀನಿ. ಏನೇ ಕಾಲೇಜ್ಗೆ ಹೋಗ್ತಿದೀವಾ ಓದ್ತೀವಾ ಅಂತಂದೆ, ಯಾಕೆ ಈ ಪಾರ್ಟ್ ಟೈಮ್ ಜಾಬ್ ಅಲ್ಲ? ನಿನಗೇನ್ ಯೋಚನೆ ಇಲ್ಲ. ನಮ್ಮಪ್ಪ ನಮ್ ದೊಡ್ಡಪ್ಪನ ಮನೇಲಿ ಪೇಯ್ಡ್ ಗೆಸ್ಟ್ ಆಗ್ಬಿಟ್ಟು ಪೂನಾಗ್ ಹೋದ್ರು. ಪೇಯ್ಡ್ ಗೆಸ್ಟಾ? ಪೇಯಿಂಗ್ ಗೆಸ್ಟ್ ಅಂತ ತಾನೇ ಹೇಳೋದು. ತಿಂಗಳು ದುಡ್ಡು ಕೊಟ್ರೆ ಪೇಯಿಂಗ್ ಗೆಸ್ಟ್. 1 ವರ್ಷಕ್ಕಾಗೋಷ್ಟು ಮೊದ್ಲೇ ಕೊಟ್ಬಿಟ್ಟು ಹೋದ್ರೆ ಪೇಯ್ಡ್ ಗೆಸ್ಟ್. ರೀಪೇಯ್ಡ್ ಕಾರ್ಡ್ ಅಂತ ಹೇಳು. ಹುಡುಗಿರು ಹುಡುಗರಿಗೆ ಇಷ್ಟ ಆಗ್ಬಿಟ್ರ? ತುಂಬಾ ಇಷ್ಟ ಆದ್ರು. 1 ವಾರ ಬೋಟಲ್ಲೇ ಉಳ್ಕೊಂಡ್ಬಿಟ್ರಲ್ಲ. ಈ ವಯಸ್ಸಲ್ಲಿ ದೊಡ್ಡವ್ರು ಏನ್ ಆಟ ಆಡ್ತಾವ್ರೆ, ಎಲ್ಲಾವ್ದನ್ನು ವಿಡಿಯೋ ತಗೊಂಡಿದ್ದೀನಿ. ಎತ್ತಿ ಹುಷಾರಾಗಿಡೋ. ಆಂಧ್ರದಿಂದ ಬಂದಿದ್ದೀನಿ ಅಂತ ನನ್ನನ್ನೇ ಎದುರು ಹಾಕೊಂಡ್ರೆ ಅವನು ಟೂಸ್ ಆಗ್ಬಿಡ್ತಾನೆ. ಅಮ್ಮ ಏನ್ చెబుతా ఉంది? ಒಂದ್ ಹುಡುಗಿ ಮುಳುಗೋದ್ಲು, ಇನ್ನೊಂದು ಹುಡುಗಿ ಪ್ರಯತ್ನ ಪಡ್ತಾವಳೆ. ఇప్పుడు చూడు ಹಠ ಮಾಡೋಳ್ನ ಅಡ್ರೆಸ್ ಕೊಟ್ಬಿಟ್ಟು ಕಳಿಸ್ಬಿಡು. ಕರೆದ್ಬಿಟ್ಟು ಬರ್ತೀವಂತ చెప్పు. ಹಠ ಮಾಡೋಳ್ನ. ఏమే మీకు వద్దా? ఇష్టం లేదా? ಇಳಿಸ್ಬಿಡ್ಲಾ? ಎಲ್ಲಾನು ಆಚೆ ಹೇಳ್ತೀಯ ಅಲ್ವಾ? ನಮಸ್ತೆ. ಯಾರು? ಯಾಕಣ್ಣ ನೀನ್ ರೆಡ್ಡಿ ಹತ್ರ ಹೋಗ್ಬೇಕಿತ್ತು? ಮುಖ್ಯವಾದ ವಿಷಯ ಯಾರು? ನಾನ್ ಮಾತ್ರ ಅಲ್ಲ, ತಾಂಬರಂ ಭಾಯ್, ರಾಮವರಂ ಮೂರ್ತಿ, ಆಸಿಡ್ ಶಂಕರ್ ಎಲ್ಲರೂ ಬರಬೇಕು. ಅವನ ಹಿಂದ್ಗಡೆ ಅಲ್ಫೆನ್ಸೋ ಶೇಖರ, ದಾಡಿ ಮೊಹಮ್ಮದ್, ಕೆಲವೊಂದ್ ಜನ ನಿಂತವ್ರೆ. ಲೋ ರವಿ, ನೀನ್ ಹೋಗ್ತಾರೋ ರೂಟ್ ಸರಿ ಇಲ್ಲ ಕಣೋ. ನೀವೇನೆ ರೂಟ್ ಬದಲಾಯಿಸ್ಕೊಂಡು ಬಂದಿದ್ದೀರಾ. ನಿನ್ ಪೌಡರ್ ಬಿಸಿನೆಸ್ ಮಾಡ್ತೀಯಾ? ಗಾಂಜಾ, ಸಾಲ್ಟ್, ಮರಳು ಏನ್ ಬೇಕಿದ್ರು ಮಾಡ್ಕೋ. ಇದೆಲ್ಲ ಅವ್ರಿಗೆ ಸಂಬಂಧಪಟ್ಟಿರೋ ವಿಷಯ. ನೀನ್ ಯಾಕೆ ಹುಡುಗಿರ್ ತಂದೆ ಮಾಡ್ತೀಯಾ? ತಪ್ಪಂತ ನಿನಗ್ ಕೂಡ ಗೊತ್ತು. ಇಂಟೆಲಿಜೆನ್ಸ್ ಅವ್ರ ಕಡೆಯಿಂದ ರಿಪೋರ್ಟ್ ಏನಾದ್ರು ಮೇಲ್ಗಡೆ ಹೋದ್ರೆ ರಿವರ್ಸ್ ಆಯ್ತು, ಎನ್ಕೌಂಟರ್ ಹೆಸರಲ್ಲಿ ಎಲ್ರನ್ನು ಸುಟ್ಟು ಬೂದಿ ಮಾಡ್ಬಿಡ್ತಾರೆ. ಏನಯ್ಯ ಎದುರ್ಸಕ್ ನೋಡ್ತಾ ಇದ್ದೀರಾ? ನನ್ ಬಿಸ್ನೆಸ್ ಅಲ್ಲಿ ತಲೆ ಹಾಕ್ಬೇಡ. ನೀಕು ಮಾತ್ರಮೇ ಕಾದು ಪೊಲಿಟಿಕಲ್ ಸಪೋರ್ಟು ನಾಕು ಒಂದೇ. ಇಲ್ಲಿ ನಾನ್ ದೊಡ್ಡೋಣ ನೀನ್ ದೊಡ್ಡೋಣ ಅನ್ನೋದು ಪ್ರಶ್ನೆ ಅಲ್ಲ, ಯಾರು ಸಾಯ್ತಾರೆ ಬದುಕ್ತಾರೆ ಅನ್ನೋದು ಪ್ರಶ್ನೆ. ವಿಷಯ ನಮ್ಮ ಯಜಮಾನ್ರು ಜೈರಾಮನ ಇದೇ ಜಾಗದಲ್ಲಿ ಬಂದು ನೀನ್ ತಾನೇ ಹೊಡೆದಾಕಿದ್ದು. ನಾನೇನಾದ್ರು ಕೇಳನಾ? ರೆಡಿ, ಅದೇ ಬೇರೆ ಇದೇ ಬೇರೆ. ನಾನು ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳು ವಿಷಯ ನಮ್ಗೆ ಯಾರಿಗೂ ಒಳ್ಳೇದಾಗೋದಿಲ್ಲ. ಬಾಯಿ ಮೀರು ನೋರು ಮುಯ್ಯಿ. ಏನು ಅವ್ರ ಮೇಲೆನೆ ಕೋಪ ಮಾಡ್ಕೋತೀಯಾ? ಅವ್ರಿಗಿರೋ ಅನುಭವ ಏನು ಅಂತ ನಿನಗೆ ಗೊತ್ತಾ? ಏ ವಿಶ್ವನಾಥ, ಅದು ನೀನೇ ತಿಳ್ಕೊಳಯ್ಯ. ನಾಕು ಓದು. ಯಾರು ನೀವು? ಎಲ್ಲಿಂದ ಬಂದ್ರ? ಬೆರಳು ಮಾಡಿ ತೋರ್ಸಿ ಮಾತಾಡ್ತೀರಾ? ಯಾರು? ಬಿಡಲ್ಲ. ಯಾರು ಅನ್ಕೊಂಡಿದ್ರ? ನೋಡೋಣ ಹೆಂಗ್ ಮಾತಾಡ್ತಾನೆ. ಏನು ಇದ್ರ ಆಚೆ ಬಂದು ತೋರ್ಸ್ಬಿಡ್ತೀನಿ. ಹೊಸ್ಕಾಕ್ಬಿಟ್ರೆ ಸತ್ತೋಗ್ಬಿಡ್ತೀಯ. ನನ್ನೂರಲ್ಲಿ ಬಂದ್ರೆ ನಾನು ಎಲ್ಲಾನು ನಾನೇ ಕಣೋ. ಏನೇ ಇದ್ರು ಇಲ್ಲಿ ನಡೆಯಲ್ಲ, ಗೊತ್ತಾಯ್ತಾ? ಎಲ್ಲಾರ್ನು ಸುಟ್ಟಾಕ್ಬಿಡ್ತೀನಿ ಅಷ್ಟೇ. ಪಂಪೇಸ್ತಾರ ಪಂಪೇಸ್ತಾರ ಕಾದ್ರ ಚಂಪೇಸ್ತಾರೋ. ಪಂಪ್ ಹಾಕೊಂಡು ಹೊಡಿತೀನಿ ಅಂತ. ಯಾರೋ ಅದು ಆ ಕುಕ್ಕ? ಅವನ ಹೆಸರು ಆರು. ಗಾಳಿಪಟಕ್ಕೆ ಮಸಿ ಬಳಿದ್ರೇನೆ ಸ್ಟ್ರಾಂಗ್ ಆಗಿರೋದು ಕಣೋ. ಮಸಿ ಬಳಿತು ಅಂದ್ರೆ ಸ್ಟ್ರಾಂಗ್ ಆಗಿರುತ್ತೆ ಗಾಳಿಪಟ, ಇಲ್ಲ ಅಂದ್ರೆ ಧೂಳಿಪಟ ಆಗೋಗುತ್ತೆ ಕಣೋ. ಯಾರದು? ಇರಪ್ಪ ಇಲ್ಲೇ ಇವಾಗ್ಲೂ ಹೋಗಿ ತಗೊಂಡ್ಬಂದ್ಬಿಡ್ತೀನಿ. ತಗೋಬಾ. ಏಯ್, ಏನೋ ಗಾಳಿಪಟ ಹಾರಿಸ್ತಿದ್ದೀರಾ, ವಿಚಿತ್ರವಾಗಿದೆ. ಸೀಟ್ ರೆಡಿ, ಬಣ ಇಲ್ಲಿ. ಆರು ರೆಡ್ಡಿ ಅವ್ರ ಹುಡುಗರು ಬರ್ತಾರೋ ತರ ಇದೆ. ಬರ್ಲಿ ಬಿಡು. ಆರು, ರೆಡ್ಡಿ ನೀನ್ ನೋಡ್ಬೇಕಂತೆ. ಯಾಕೆ? ಶಾರ್ಪ್ ಆಗಿದ್ಯಾ? ನಮ್ ಜೊತೆ ಬರಕ್ ಹೇಳಿದ್ರು. ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡ್ಬೇಡ ಅಂದೆ, ಪ್ಯಾಕೆಟ್ ಮಾರಕ್ ಹೇಳ್ತಾ ಇದಾರೆ. ಅವರು ಮಧ್ಯಪ್ರದೇಶಲ್ಲಿ 1 ಪ್ಯಾಕೆಟ್ ಪೌಡ್ರು 1 ಲಕ್ಷ ರೂಪಾಯಿ. ಅದೇ ಪ್ಯಾಕೆಟ್ ನ ಶ್ರೀಲಂಕಾ ದಾಟ್ಸಿದ್ರೆ 1 ಕೋಟಿ ರೂಪಾಯಿ. ವಿಶ್ವನಾಥ್ ಅವ್ರ ಹತ್ರ ಒಳ್ಳೆ ಕೆಲಸ ತಗೊಂಡಿದ್ಯಾ? 1 ಶೇರ್ ನೀನು ಕೊಟ್ಬಿಟ್ಟು ಮಿಕ್ಕಿದ ಮೇಲೆ ತಗೊಂಡ್ ಹೋಗ್ತೀನಿ ಅಂತ ರೆಡ್ಡಿ ಅವ್ರು ಹೇಳ್ತಾ ಇದಾರೆ. ಅಣ್ಣನಿಂದ ನನ್ನ ಬೇರೆ ಮಾಡಕ್ ನೋಡ್ತಿದ್ರಾ? ಹೌದು, ನನ್ ನೋಡಕ್ ತಾನೇ ಬಂದ್ರಿ. ಹೌದು. ಅದಕ್ಕೆ ಯಾಕೆ ಐಟಮ್ ತಂದ್ರಿ?
ನಾವೇನು ತಂದಿಲ್ವಲ್ಲ. ಐಟಮ್ ತಾನೇ ಇದು? ಇಲ್ಲ, ಅದು ಸೇಫ್ಟಿಗಾಗಿ. ಸೇಫ್ಟಿನಾ? ಐಟಮ್ ಕೈಯಲ್ಲಿದ್ರೆ ಸೇಫ್ಟಿನಾ? ಅಂದ್ರೆ ನೀನ್ ಸೇಫಾ? ನಾ ಬರಲ್ಲ ಅಂದೆ. ಎಲ್ಲಿ ಹಾಕು ಹಾಕು. ಹಾಕ್ಲೆ. ಎಲ್ಲರೂ ಎಣ್ಣೆಗೋಸ್ಕರ ಎರಡೆರಡು ತುಂಡು ಪೀಸ್ಗೋಸ್ಕರ ಕಾಯ್ಕೊಂಡು ಬಿದ್ದಿರೋ ನಾಯಿಗಳು ಕಂಡ್ರ ನೀವು. ನಾನು ಸೈನ್ ಹಿಡ್ಕಣೋ. ಏನಾದ್ರೂ ಮಾಡಿದ್ರೆ ಆಚೆ ರಕ್ತ ಬರೋದ್ರೊಳಗೆ ಉಸಿರೇ ಹೋಗುತ್ತೆ. ನಾರು ಬಿಡ್ತೀಯ. ರೆಡ್ಡಿ ನಿನಗೆ ಅಣ್ಣ ಆದ್ರೆ ಅಣ್ಣ ನನಗೆ ಉಸಿರು ಕಣ. ಹೋಗಿ ಹೇಳೋ. ಏನೇ ಗುಂಡಮ್ಮ ಬಿಂದಿಗೆ ಎತ್ಕೊಂಡು ಹೋಯ್ತಾ ಇದ್ಯಾ? ನಮ್ಮ ಅತ್ತೆ ಮಗಳು ಬಂದಿದ್ದಾಳೆ, ಅವಳಿಗೆ ಸ್ನಾನಕ್ಕೆ ನೀರ್ ತಗೊಂಡು ಹೋಗ್ತಿದ್ದೀನಿ. ಏನು ಸೌಂಡ್ ಸರೋಜ? ವಾಟರ್ನ ಅಮೃತ ಮಾಡ್ತಾ ಇದ್ಯಾ? ಏನೋ ಎದುರುಗಡೆ ಮನೆಗೆ ಬಂದಿರೋ ಹೊಸ ಹುಡುಗಿ ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ಕೊಂತಾ ಇದ್ದಾಳೆ. ಹೌದಾ? ನಿನ್ನ ಬಂದ್ ನೋಡ್ಕೊತೀನಿ. ಬರ ಇವಳನ್ನ ಹಿಂದ್ಗಡೆಯಿಂದ ನೋಡ್ತಾ ಇದ್ರೇನೆ ಇಷ್ಟು ಚೆನ್ನಾಗೈತಲ್ಲ. ಇನ್ನ ಅವಳ್ದು ಏಯ್, ಇವಳು ಕೂದ್ಲಿಂದ ಗಮ್ ಅಂತ ವಾಸನೆ ಬರ್ತೈತಲ್ಲ. ಅಣ್ಣ, ಇದ್ರ ಮೇಲೆ ನಿಮ್ಗೆ ಮಾತೇ ಬರ್ತಾ ಇಲ್ಲ ಅಲ್ಲ? ಬರ್ತಾ ಇಲ್ಲ ಕಣು. ಏಯ್, ಜಲಪಾತ ಎಲ್ಲ ಬಿಡ್ತಾವಳೆ ಕಣು. ಬಗ್ಗು, ಹಂಗೆ ಬಗ್ಗು ಬಗ್ಗು. ಏನಣ್ಣ ಕಾಲಲ್ಲೆಲ್ಲ ಕೂದ್ಲಿದೆ? ಕಾಲಲ್ಲಿ ಕೂದ್ಲಿದ್ರೆ ತುಂಬಾ ಸ್ಟ್ರಾಂಗ್ ಆದ ಬಾಡಿ ಅಂತ ಅರ್ಥ. ಏನೋ ಮುಕ್ತಿನಲ್ಲಿ ಕೂದ್ಲಿದ್ಯಲ್ಲ ಅಣ್ಣ, ಅದು ಸಿನಿಮಾ ಫೈಟ್ ಮಾಸ್ಟರ್ ಅಣ್ಣ. ಫೈಟ್ ಮಾಸ್ಟರಾ? ಹೌದು. ಏನು ಸುಮ್ನೆ ಏನು ಸುಮ್ನೆ ಸುಮ್ನೆ ಅಂದ್ರೆ ಸುಮ್ನೆನೆ. ಅಣ್ಣಂದ್ ಯಾವ್ದೋ ಒಂದು ವಸ್ತು ಕಳ್ದೋಯ್ತು, ಅದನ್ನ ಹುಡ್ಕೊಂಬ. ಸ್ನಾನ ಮಾಡೋ ಕಡೆ ಕೋಳಿ ಬರುತ್ತೇನಾ? ಕೋಳಿ ಹುಂಜಕ್ಕೆ ಸ್ನಾನ ಮಾಡೋದು ಗೊತ್ತಾ, ಕದಿಯೋದು ಗೊತ್ತಾ? ಕೋಳಿ ಮರಿ ನೋಡ್ದ್ಯಾ? ಕೋಳಿ ಹುಂಜ ನೋಡಿಲ್ಲ, ಕಾಡಲ್ಲಿರುವಂತ ಒಂದು ಗೋರಿಲ್ಲ ನೋಡ್ದೆ. ಗಂಡ ಬರೋ ಟೈಮ್ ಆಗೋದು ಎಲ್ಲ ಮನೆ ಸೇರ್ಕೊಳ್ಳಿ. ಒಂದು ಗಂಡ್ಸು ಸ್ನಾನ ಮಾಡೋದ್ನೇ ಹಿಂಗ್ ನೋಡ್ತೀಯ ಅಂದ್ರೆ, ಇಷ್ಟ್ ದಿನ ನಾವೆಲ್ಲ ಹೆಂಗಸರು ಸ್ನಾನ ಮಾಡೋದ್ನ ಯಾವ್ಯಾವ ಆಂಗಲ್ ಅಲ್ಲಿ ಅಯ್ಯೋ, ಇದೊಂದು ನೀರು ಯಾಕೆ ಬರ್ತಾರ ಈ ಹೋಟೆಲಲ್ಲಿ? ಬರೀ ಇದಗೋಳ. ಏಯ್, ಏನಪ್ಪ ಇದು? ಹೆಣ್ಮಕ್ಳು ಹೊತ್ತಿದ್ರೆ ನೀರು ಬರುತ್ತೆ. ಏನಿದೆ? ಅಯ್ಯೋ ಇಲ್ಲೋಡ, ಇವಳು ಹೊತ್ತಿದ್ರೆ ಯಾಕೆ ನೀರು ಬಂತು? ಏಯ್, ಅಲ್ಲೊಬ್ಬ ಮತ್ತೆ ಮತ್ತೆ ಟ್ಯಾಪ್ ತಿರ್ಗಿಸ್ತಿದ್ದ, ಒಳ್ಳೆ ಲೂಸು. ಇನ್ನೂ ಅದೇ ಮಾಡ್ತಿರ್ಬೋದು. ನಮಗೆ ಆಟ ಆಡಿಸ್ತೀಯಾ? ಏ, he's coming.
ಹಲೋ No, ಹಲೋ no. ಕೈ ಇಟ್ರೆ ನೀರ್ ಬರುತ್ತೆ ಅಂತ ಯಾವನಿಗೆ ಗೊತ್ತು? ನಮಗೆ ಕತ್ತಿ ಬರುತ್ತೆ. ನೀವು ತಿನ್ನಕ್ ಬಂದಿದ್ರೆ ಮಾಡಕ್ ಬಂದಿದ್ರೆ ಫೋನ್ ಮಾಡಿದ್ರ ಅಂತ ಕೇಳದ್ನು. ನಾನೇ ಒಬ್ಬ ಅಲ್ಲಾಲ್ ಟಪಾಸು, ಅಲ್ಲು ಡಕ್ಕರು, ಒಬ್ಬ ಪ್ಲಾಟ್ಫಾರ್ಮ್. 10 ಗಂಟೆಗೆಲ್ಲ ಊಟ ಮಾಡಿ ಮನೆಗೆ ಹೋಗ್ತೀನಿ. ನೀವ್ ಈಗ ತಾನೇ ಚಿಕನ್ ಆರ್ಡರ್ ಮಾಡಿ ಆರಾಮಾಗಿ ಕೂತಿದ್ದೀರಾ. ಅದು ಬಂದು ತಿಂದು ಹೋಗೋದಕ್ಕೆ ಏನಿಲ್ಲ ಅಂದ್ರೂ 1 ಗಂಟೆ ಆಗುತ್ತೆ. ನೀವ್ ಹಿಂಗೆಲ್ಲ ಸುತ್ತಾಡ್ತಿದ್ರೆ ನಾಡ್ ಹೆಂಗ್ ಉದ್ದಾರ ಆಗುತ್ತೆ? ಇಲ್ ನೋಡಿ. ನಿನ್ನ ಅಪ್ಪ ಏನ್ ಮಾಡೋದು? ಪೂನಾಲಿ. ಪೂಣ ಅಂದ್ರೆ ಹಂಗೆ ಗುದ್ದು ಬಿಡ್ತೀನಿ. ಅಲ್ಲೇ ಕೆಲ್ಸ ಮಾಡ್ತಿರೋದು. ಸರಿ ಬಿಡು. ನಿನ್ನಪ್ಪ RTO ಆಫೀಸ್ ಈ ಸೆಲ್ಗೆ ಬಿಲ್ ಕಟ್ಟಕ್ಕೆ 2,000 ಆಗುತ್ತೆ. ಈ ತರ ತಿಂಗಳೆಲ್ಲ ಹೋಟ್ಲಲ್ಲಿ ತಿರುಗಾಡಿದ್ರೆ 30,000 ಆಗುತ್ತೆ. ಅದಾದ್ಮೇಲೆ ನಿಮ್ಮ ಅಪ್ಪನ ಖರ್ಚು ಎಲ್ಲ ಸೇರ್ಸಿದ್ರೆ ಎಷ್ಟಾಗುತ್ತೆ? ನಿನ್ನ ಅಪ್ಪ ಲಂಚ ತಾನೇ ತಗೊಳ್ದು. ಅದೇ ನೀವೆಲ್ಲ ಊರ್ ಹಾಳು ಮಾಡಿ ರೌಡಿನೇ ಕೆಟ್ಟದ್ ಮಾಡ್ದ, ರೌಡಿನೇ ಹಾಳು ಮಾಡ್ದ ಅಂತ. ಅಯ್ಯೋ ಏನದು? ಜೀನ್ಸ್ ಹಾಕೊಂಡು ಸೊಂಟ ಕಾಣೋ ತರ ಬನೀನ್ನ ಅರ್ಧಕ್ಕೆ ಸಿಗಿಸ್ಕೊಳ್ಳೋದು. ಕೈ ಎತ್ತಿದ್ರೆ ಇಲ್ಲಿ ಕಾಣಿಸುತ್ತೆ, ಕುತ್ಕೊಂಡ್ರೆ ಹಿಂದೆ ಕಾಣಿಸುತ್ತೆ. ಇದೆಲ್ಲ ಬಿಟ್ಬಿಟ್ಟು ನೆಟ್ಟಿಗಿರಲ್ವಾ? ಇಲ್ಲ ಅಂದ್ರೆ ರೆಡ್ಡಿನ ಎತ್ತಾಕೊಂಡ ಒಬ್ರಿಗೊಬ್ರು ಗಲಾಟೆ ಆಯ್ತು, ಏನೇನೋ ಆಯ್ತು ಅಂತ ಸುಮ್ನೆ ಇರಕ್ಕಾಗಲ್ವಾ? ನಿಮ್ಮನ್ನೇನಾದ್ರೂ ನೈಟ್ ಅಲ್ಲಿ ಹೋಟ್ಲಲ್ಲಿ ಕಾಣಿಸಿದ್ರೆ ಹಂಗೆ ಪಾನ್ ಪರಕ್ ಬಾಯಲ್ಲಿ ಹಾಕಿ ತುಪ್ಪಕ್ಕಂತ ಉಗಿದ್ ಬಿಡ್ತೀನಿ, ನೋಡ್ಕೊಳ್ಳಿ. ಇರು ಮಾಮ, ಸಿಕ್ಕಾಪಟ್ಟೆ ತಿಮ್ಮರಿದೆ ಇವಳಿಗೆಲ್ಲ. ಅಯ್ಯೋ ನನಗೇನಾ? ಏನೇ ಈಗ ಮರ್ಯಾದೆ ಕಳ್ದ್ಬಿಟ್ಟು ಹೋಗ್ಬಿಟ್ಟ? ತುಂಬಾ ಮಾತಾಡ್ಬಿಟ್ಟ. ಆದ್ರೆ ಅವನ್